ಹೈಕೋರ್ಟ್ ಗರಂ ಆಗಿದೆ. ಪಾರದರ್ಶಕ ನೇಮಕಾತಿಗಾಗಿ ಯುಪಿಎಸ್ಸಿ ಮಾದರಿ ಅನುಸರಿಸುವಂತೆ ಸಲಹೆ ನೀಡಿರುವಂತಹ ಹೈಕೋರ್ಟ್ ಕೆಪಿಎಸ್ಸಿಯಲ್ಲಿನ ಅವ್ಯವಸ್ಥೆಯ ಬಗ್ಗೆಯೂ ಚಾಟಿ ಬೀಸಿದೆ. ಕೆಪಿಎಸ್ಸಿ ಅಕ್ರಮಗಳ ಬಗ್ಗೆ ಹೈಕೋರ್ಟ್ ಕಳವಳ. ಕೆಪಿಎಸ್ಸಿಯನ್ನ ಸುಧಾರಿಸಲಾಗದಿದ್ರೆ ರದ್ದುಪಡಿಸಿ ಎಂದು ಚಾಟಿ. ಕೆಎಎಸ್ ಅಧಿಕಾರಿಗಳಾಗುವ ಹಂಬಲ ಹೊತ್ತು ಸಾವಿರಾರು ವಿದ್ಯಾರ್ಥಿಗಳು ಹಗಲಿರುಳು ಅಧ್ಯಯನ ನಡೆಸುತ್ತಾರೆ. ಆದರೆ ಹಗರಣಗಳ ಕೂಪವಾಗಿರುವ ಕೆಪಿಎಸ್ಸಿ ಅರ್ಹತೆಗಿಂತ ಅಕ್ರಮಕ್ಕೆ ಮಣೆ ಹಾಕಿ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನೇ ಹಳ್ಳ ಹಿಡಿಸಿದೆ. ಕೆಪಿಎಸ್ಸಿಯಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿರುವ ಹೈಕೋರ್ಟ್ ನ್ಯಾಯಮೂರ್ತಿ ಬಿ ವೀರಪ್ಪ ಹಾಗೂ ನ್ಯಾಯಮೂರ್ತಿ ಕೆ ನಟರಾಜನ್ ನೇತೃತ್ವದ ವಿಭಾಗೀಯ ಪೀಠ ಕೆಪಿಎಸ್ಸಿಯನ್ನ ಸುಧಾರಿಸಲಾಗದಿದ್ರೆ ರದ್ದುಪಡಿಸುವಂತೆ ಚಾಟಿ ಬೀಸಿದೆ. ಹೈಕೋರ್ಟ್ ಆದೇಶದಲ್ಲಿ ಏನಿದೆ? 1998, 99, 2004ರ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ಸಾಬೀತಾಗಿದೆ. ತಪ್ಪು ವ್ಯಕ್ತಿಗಳು ಕೆಎಎಸ್ ಅಧಿಕಾರಿಗಳಾದ್ರೆ ಆಡಳಿತ ವ್ಯವಸ್ಥೆ ಹಾಳಾಗಲಿದೆ. ಇಂಥವರು ಡಿಸಿ, ಎಸಿ, ತಹಶೀಲ್ದಾರ್ಗಳಾದ್ರೆ ಜನತೆ ಇಂಥವರಿಂದ ನ್ಯಾಯ ನಿರೀಕ್ಷಿಸುವುದು ಹೇಗೆ ಸಾಧ್ಯ? ಹೀಗಾಗಿ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ರೆ, ಕರ್ನಾಟಕದ ಅಭಿವೃದ್ಧಿ ಮಾಡಬೇಕೆಂದಿದ್ರೆ ಕೆಪಿಎಸ್ಸಿ ಅಧ್ಯಕ್ಷ, ಸದಸ್ಯರ ಹುದ್ದೆಗಳಿಗೆ ದಕ್ಷರು, ಪ್ರಾಮಾಣಿಕರನ್ನ ಸರ್ಕಾರ ನೇಮಿಸಬೇಕು. ಜನಸಾಮಾನ್ಯರಿಗೆ ನ್ಯಾಯ ದೊರಕುವಂತೆ ಮಾಡಬೇಕು. ಸಾಂವಿಧಾನಿಕ ಆಡಳಿತಕ್ಕೆ ಪಾರದರ್ಶಕ ಅಧಿಕಾರಿಗಳು ಅಗತ್ಯ. ಕೆಪಿಎಸ್ಸಿ ಸುಧಾರಿಸಲಾಗದಿದ್ರೆ ಅದನ್ನ ರದ್ದುಪಡಿಸಿ. ಯುಪಿಎಸ್ಸಿ ಮಾದರಿಯ ವ್ಯವಸ್ಥೆ ಜಾರಿಗೆ ತನ್ನಿ. ಕರ್ನಾಟಕದ ಗೌರವ ಘನತೆ ಎತ್ತಿ ಹಿಡಿಯಿರಿ. ಹೀಗಂತ ನ್ಯಾಯಮೂರ್ತಿ ಬಿ ವೀರಪ್ಪ, ನ್ಯಾಯಮೂರ್ತಿ ಕೆ ನಟರಾಜನ್ ನೇತೃತ್ವದ ಪೀಠ ಆದೇಶ ನೀಡಿದೆ. 1998, 99, 2004ರ ನೇಮಕಾತಿಯಲ್ಲಿ ಅಕ್ರಮ ನಡೆದ ಹಿನ್ನೆಲೆಯಲ್ಲಿ 2016ರ ಹೈಕೋರ್ಟ್ ತೀರ್ಪಿನಂತೆ 173 ಅಧಿಕಾರಿಗಳ ಸ್ಥಾನಪಲ್ಲಟ ಹಾಗೂ 36 ಅಧಿಕಾರಿಗಳು ಹುದ್ದೆ ಕಳೆದುಕೊಳ್ಳುವ ಹಾದಿಯಲ್ಲಿದ್ದಾರೆ. ಈ ಮಧ್ಯೆ ಸೇವಾ ಜ್ಯೇಷ್ಠತೆ, ಬಡ್ತಿ ಕೋರಿದ್ದ ಅರ್ಜಿಗಳನ್ನು ಇತ್ಯರ್ಥಪಡಿಸಿರುವ ಹೈಕೋರ್ಟ್ ಕೆಎಟಿ ಮೊರೆ ಹೋಗುವಂತೆ ಸೂಚಿಸಿದೆ. ಹೈಕೋರ್ಟ್ನ ಈ ಆದೇಶದ ನಂತರವಾದರೂ ಕೆಪಿಎಸ್ಸಿ ಸುಧಾರಿಸಲು ಸರ್ಕಾರ ಪ್ರಯತ್ನಿಸುತ್ತಾ ನೋಡಬೇಕು. ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರವನ್ನು ಕೊಡುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಈ ನಾಡು, ನೆಲ, ಈ ನೆಲದ ಮಕ್ಕಳ ಭವಿಷ್ಯ, ಬದುಕು ಅಂತ ಹೇಳಿ ಬಂದಾಗ ಯಾವುದಕ್ಕೂ ಹೆದರದೆ, ಯಾವುದಕ್ಕೂ ಕುಗ್ಗದೆ, ಜಗ್ಗದೆ, ತಲೆಬಾಗದೆ ಕನ್ನಡಿಗರ ಪರವಾಗಿ ಎದೆಗಾರಿಕೆಯಿಂದ ಧ್ವನಿ ಎತ್ತಿ ನಿಲ್ತೀವಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡ್ತೀವಿ. ಮತ್ತೊಮ್ಮೆ ಕನ್ನಡಿಗರಿಗಾಗಿ, ಕನ್ನಡದ ಮಕ್ಕಳಿಗಾಗಿ ಸಾಬೀತು ಮಾಡ್ತೀವಿ. ಮಾನ್ಯ